ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಆಘಾತವೊಂದು ಎದುರಾಗಿದೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೊಂದು ಮೆಗಾ ಶಾಕು. ನಮ್ಮ ಕಾವೇರಿ ಕರುನಾಡಿನ ಸೊತ್ತು. ಮತ್ತೆ ಶಾಕ್ ಎದುರಾಗಿದೆ. 15 ದಿನ 12,000 ಕ್ಯೂಸೆಕ್ ನೀರು ಬಿಡಬೇಕು. ಕಾವೇರಿ ಸಮಿತಿ ಶಿಫಾರಸು ಎತ್ತಿ ಹಿಡಿದ CWMA. ನಾಳೆ ಕರ್ನಾಟಕ ಬಂದ್ ಖಚಿತ ಎಂದ ವಾಟಾಳ್ ನಾಗರಾಜ್. ಕರ್ನಾಟಕ ಬಂದ್ಗೆ ಮಂಡ್ಯದ ರೈತರಿಂದಲೂ ಕೂಡ ಭಾರಿ ಬೆಂಬಲ. ದೊಡ್ಡ ಹೋರಾಟಕ್ಕೆ ಕಾವೇರಿ ಹಿತರಕ್ಷಣಾ ಸಮಿತಿ ಕರೆ. ನಾಳಿನ ಬಂದ್ಗೆ ಕಾವೇರಿ ಹಿತರಕ್ಷಣಾ ಸಮಿತಿ ಬೆಂಬಲ. ಬಂದ್ ವಿಚಾರ ಆಗಿ ಇವತ್ತು ಪ್ರವೀಣ್ ಶೆಟ್ಟಿ ಬಣ ಸಭೆ ಕರೆದಿದೆ. ಬಂದ್ ಬೇಡ ಎಂದಿದ್ದ ಹಲವು ಸಂಘಟನೆಗಳು ಇವತ್ತು ಸಭೆಯನ್ನು ಕರೆದಿದ್ದಾರೆ. ಯಾವ ಕಾವೇರಿ ವಿಚಾರದಲ್ಲಿ 3,500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತೇಳಿ ಈ ಹಿಂದೆ ಒಂದು ಆದೇಶ ಬಂತು. ಮುಂದಿನ 15 ದಿನ ಈಗ 12,000 ಕ್ಯೂಸೆಕ್ ನೀರು ಬಿಡೋದಕ್ಕೆ ಆದೇಶ. ಕರ್ನಾಟಕದ 7.5 ಕೋಟಿ ಕನ್ನಡಿಗರಿಗೂ ಕೂಡ ಇದು ಅತಿ ದೊಡ್ಡ ಆಘಾತಕಾರಿಯ ಸುದ್ದಿಯೇ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾವೇರಿ ಶಾಕ್. ಸುಪ್ರೀಂ ಮೆಟ್ಟಿಲೇರೋದಕ್ಕೆ ಸರ್ಕಾರ ನಿರ್ಧಾರ. ಇವತ್ತು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ DKಶಿ ಮಹತ್ವದ ಸಭೆ ಮಾಡ್ತಾರೆ. ಸಂಜೆ 4 ಗಂಟೆಗೆ ಕೃಷ್ಣಾದಲ್ಲಿ ಸಿಎಂ ಮಹತ್ವದ ಸಭೆಯಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿಯೂ ಕೂಡ ಇರ್ತಾರೆ. ಸಚಿವರು, ಕಾನೂನು ತಜ್ಞರು, ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. ಕಾವೇರಿ ವಿಚಾರದಲ್ಲಿ ಮುಂದಿನ ನಿಲುವಿನ ಬಗ್ಗೆ ಮಹತ್ವದ ಸಭೆ. ಸುಪ್ರೀಂ ಮೆಟ್ಟಿಲೇರೋದಕ್ಕೆ ಇವತ್ತು ಸರ್ಕಾರ ನಿರ್ಧಾರ. ಸೊ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಂಗಳೂರಿನ ಕೃಷ್ಣಾದಲ್ಲಿ ಸಿಎಂ ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಒಂದಷ್ಟು ಎಕ್ಸ್ಪರ್ಟ್ಗಳು ಕೂಡ ಶಾಮೀಲಾಗ್ತಾರೆ. ನೋಡಿ, ಕಾವೇರಿ ಜಲಸಂಘರ್ಷ 1921ರಿಂದ 2026 ಈ ತಿಂಗಳ ಈ ಘಳಿಗೆವರೆಗೂ ಕೂಡ ಸಂಘರ್ಷ ಮುಗಿದಿಲ್ಲ. ಕರ್ನಾಟಕ, ತಮಿಳುನಾಡು, ಬಂಗಾಳ ಕೊಲ್ಲಿ, ಕಾವೇರಿ ಹೋಗಿ ಹೆಂಡಾಗೋದು ಬಂಗಾಳ ಕೊಲ್ಲಿಯಲ್ಲಿ. ಸಂಘರ್ಷ ಮಾತ್ರ ಕರ್ನಾಟಕ ಮತ್ತು ತಮಿಳುನಾಡಿನ ಜೊತೆಗೆ. ಬ್ರಿಟಿಷರ ಕಾಲಘಟ್ಟದಲ್ಲಿ ಮದ್ರಾಸ್ ಪ್ರಾಂತ್ಯವು ಕೈಗೊಂಡ ಆ ಒಂದು ನಿಯಮ ಮತ್ತು ಆ ಒಂದು ಆದೇಶ ಅದು ಈಗಲೂ ಹಾಗೇ ಜಾರಿಯಲ್ಲಿದೆ. ಆಗಿನಿಂದ ಈವರೆಗೂ ಕೂಡ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿಲ್ಲ. ತಾರತಮ್ಯವೇ ಸಿಕ್ಕಿರೋದು, ತಾರತಮ್ಯವೇ ಆಗ್ತಾ ಇರೋದು. ಕರ್ನಾಟಕದಲ್ಲಿ ಪ್ರಸವಗೊಳ್ಳುವ ಕಾವೇರಿ, ತಮಿಳುನಾಡು ಮುಖೇನ ಹಾದು ಹೋಗುವ ಕಾವೇರಿ. ಆದರೆ ಕರ್ನಾಟಕಕ್ಕೆ ಮಾತ್ರ ಭಾರಿ ಪ್ರಮಾಣದಲ್ಲಿ ನೀರಿಲ್ಲ. ಅದರ ಬಹುಪಾಲು ತಮಿಳುನಾಡಿಗೆ ಕೊಡಬೇಕು. ಇದು ಯಾಕೆ ಅನ್ನೋದು ಕರ್ನಾಟಕದ ಐತಿಹಾಸಿಕವಾದಂಥ ವಾದ. ಈ ವಾದಕ್ಕೆ ಈವರೆಗೂ ಕೂಡ ತಾರ್ಕಿಕ ಉತ್ತರ ಸಿಕ್ಕಿಲ್ಲ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಬಹುದೊಡ್ಡ ಶಾಕ್ ಇದು. 15 ದಿನ 12,000 ಕ್ಯೂಸೆಕ್ ನೀರು ಬಿಡೋದಕ್ಕೆ ಆದೇಶ. ಕಾವೇರಿ ಸಮಿತಿ ಶಿಫಾರಸು ಎತ್ತಿ ಹಿಡಿದ CWMA. ಹಾಗಾದರೆ ಬಹುತೇಕ ನಾಳೆ ಕರ್ನಾಟಕ ಬಂದ್ ಆಗುತ್ತಾ? ವಾಟಾಳ್ ನಾಗರಾಜ್ ಅವರು ಬಹುತೇಕ ಖಚಿತ ಅಂತ ಹೇಳಿದ್ದಾರೆ. ಇನ್ನಾಳಿನ ಬೆಳವಣಿಗೆಗಳೇನೇನು ಅನ್ನುವಂಥದ್ದು ಸರ್ಕಾರಕ್ಕೆ ಬಹುದೊಡ್ಡ ಶಾಕ್ ಆಗಬಹುದು. ಕರ್ನಾಟಕ ಬಂದ್ಗೆ ಮಂಡ್ಯದ ರೈತರಿಂದಲೂ ಕೂಡ ಭಾರಿ ಬೆಂಬಲ ಅನ್ನೋ ಮಾಹಿತಿ ಇದೆ. ದೊಡ್ಡ ಹೋರಾಟಕ್ಕೆ ಕಾವೇರಿ ಹಿತರಕ್ಷಣಾ ಸಮಿತಿ ಕರೆಯನ್ನು ಕೊಟ್ಟಿದೆ. ನಾಳಿನ ಬಂದ್ಗೆ ಕಾವೇರಿ ಹಿತರಕ್ಷಣಾ ಸಮಿತಿ ಬೆಂಬಲ. ಬಂದ್ ವಿಚಾರವಾಗಿ ಇವತ್ತು ಪ್ರವೀಣ್ ಶೆಟ್ಟಿಯ ಬಣವು ಕೂಡ ಸಭೆಯನ್ನು ಕರೆದಿದ್ದಾರೆ. ಎಲ್ಲೋ ಒಂದು ಕಡೆ ಪ್ರವೀಣ್ ಶೆಟ್ಟಿ ಬಣ ಬಂದ್ ಬೇಡ ಎನ್ನುವಂಥ ಅಭಿಪ್ರಾಯದಲ್ಲಿತ್ತು. ಆದರೆ ಇವತ್ತು ಸಭೆಯನ್ನು ಕರೆದ ನಂತರ ಅವರು ಅಲ್ಟಿಮೇಟ್ ಆಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎನ್ನುವಂತಹದರ ವಿಚಾರದಲ್ಲಿ ಕುತೂಹಲವು ಕೂಡ ಈಗಾಗಲೇ ಕೆರಳಿರುವಂತಹದ್ದು. ಇನ್ನು ಕಾವೇರಿ ಶಾಕ್ ಅದನ್ನು ನಿವಾರಿಸೋದಕ್ಕೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರೋದಕ್ಕೂ ಕೂಡ ಸರ್ಕಾರ ಚಿಂತನೆಯನ್ನು ಮಾಡಿದೆ. ಇವತ್ತು ಗೃಹ ಸಚಿವಾಲಯ ಅಂದರೆ ಕೃಷ್ಣಾದಲ್ಲಿ ಸಿಎಂ DKಶಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಸಾಕಷ್ಟು ಎಕ್ಸ್ಪರ್ಟ್ಗಳು ಕೂಡ ಇರ್ತಾರೆ. ಇನ್ನು ವಿಶೇಷವಾಗಿ ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿಯು ಕೂಡ ಭಾಗಿಯಾಗ್ತಾರೆ. ಜೊತೆಗೆ ಒಂದಷ್ಟು ಸಚಿವರಿರ್ತಾರೆ, ಒಂದಷ್ಟು ಲೀಗಲ್ ಎಕ್ಸ್ಪರ್ಟ್ಗಳಿರ್ತಾರೆ, ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ. ಕಾವೇರಿ ವಿಚಾರದಲ್ಲಿ ಮುಂದಿನ ನಿಲುವಿನ ಬಗ್ಗೆ ಅತಿ ದೊಡ್ಡ ವಿಸ್ತೃತವಾದ ಮಹತ್ವದ ಸಭೆಯೂ ಕೂಡ ನಡೆಯುತ್ತೆ. ಈ ಸಭೆಯಲ್ಲಿ ತೆಗೆದುಕೊಳ್ಳಲಾಗುವ ನಿರ್ಧಾರ ಕರ್ನಾಟಕದ ಕುತೂಹಲವನ್ನು ಕೆರಳಿಸಿದೆ.